ನೆಹರು ಅವರ ಬುಡಕಟ್ಟು ಪತ್ನಿಯ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಅವರಿಗೂ ಕೂಡ ಈ ವಿಷಯ ತಿಳಿದಿರಲಿಲ್ಲ. 1959ರಲ್ಲಿ ಒಂದು ಅಣೆಕಟ್ಟಿನ ಉದ್ಘಾಟನಾ ಸಮಾರಂಭದ ವೇಳೆ ಬುದ್ನಿ ಮಂಜಿಯೈನ್ ಎಂಬ ಸಂಥಾಲ್ ಬುಡಕಟ್ಟು ಹುಡುಗಿಯನ್ನು ನೆಹರು ಅವರನ್ನು ಸ್ವಾಗತಿಸಲು ಆಯ್ಕೆ ಮಾಡಲಾಯಿತು. ಆದರೆ ಅಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಅದು ಆ 15 ವರ್ಷದ ಹುಡುಗಿಯ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಬುದ್ನಿ ನೆಹರು ಅವರಿಗೆ ಹಾರ ಹಾಕಿ ಸ್ವಾಗತಿಸಿದಳು. ನೆಹರು ಸಹ ತಮಾಷೆಯಾಗಿ ಆಕೆಗೆ ಹಾರ ಹಾಕಿ ಆಕೆಯನ್ನು ಒಪ್ಪಿಕೊಂಡರು. ಬುಡಕಟ್ಟು ಸಂಪ್ರದಾಯ ಪ್ರಕಾರ ಹಾರ ವಿನಿಮಯ ಮಾಡಿಕೊಳ್ಳುವುದು ಮದುವೆಯ ಒಂದು ವಿಧಿ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಆ ದಿನ ಬುದ್ನಿ ತಿಳಿಯದೆ ನೆಹರು ಅವರ ಬುಡಕಟ್ಟು ಪತ್ನಿಯಾದಳು. ಆದರೆ ಆಕೆಯ ಬುಡಕಟ್ಟು ಜನರು ಇದನ್ನು ದ್ರೋಹವೆಂದು ಕಂಡರು. ಹೊರಗಿನ ವ್ಯಕ್ತಿಯೊಂದಿಗೆ ಮದುವೆಯಾದ ಕಾರಣ ಆಕೆ ಬುಡಕಟ್ಟು ನಿಯಮವನ್ನು ಉಲ್ಲಂಘಿಸಿದ್ದಾಳೆ ಎಂದು ಭಾವಿಸಿದರು. ಆಕೆಯನ್ನು ಊರಿನಿಂದ ಹೊರಹಾಕಲಾಯಿತು. ಕುಟುಂಬ ಮತ್ತು ತನ್ನ ಜೀವನವನ್ನೆಲ್ಲ ಬಿಟ್ಟು ಹೋಗಬೇಕಾಯಿತು. ಆಕೆ ಕೆಲಸ ಮಾಡುತ್ತಿದ್ದ ಕಂಪನಿಯು ಕಾರಣವಿಲ್ಲದೆ ಆಕೆಯನ್ನು ವಜಾ ಮಾಡಿತು. ಅನೇಕ ವರ್ಷಗಳವರೆಗೆ ಆಕೆ ಬಡತನದಲ್ಲಿ ನಿರ್ಗಮನ ಜೀವನ ನಡೆಸಿದಳು. ಆದರೆ ನೆಹರು ಅವರಿಗೆ ಈ ವಿಷಯದ ಬಗ್ಗೆ ಏನೂ ತಿಳಿದಿರಲಿಲ್ಲ. ಕೊನೆಗೆ 2 ದಶಕಗಳ ನಂತರ ನೆಹರು ಅವರ ಮೊಮ್ಮಗ ಮತ್ತು ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಈ ವಿಷಯವನ್ನು ತಿಳಿದುಕೊಂಡು ಬುದ್ನಿಗೆ ಮತ್ತೆ ಕೆಲಸ ಸಿಗುವಂತೆ ಮಾಡಿದರು. ಈಗ ಪ್ರಶ್ನೆ ಏನೆಂದರೆ, ಇದೆಲ್ಲದರಲ್ಲೂ ಬುದ್ನಿಯ ತಪ್ಪೇನು? ಈ ರೀತಿಯ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.